ಬೆಂಗಳೂರಿನಲ್ಲಿ ಒಂದು ಮರ್ಡರ್ ಆಗಿತ್ತು. ಹೆತ್ತ ಮಗಳೇ ತಂದೆ ತಾಯಿ ಹಾಗೂ ಸಹೋದರಿಯನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದಂತ ಮರ್ಡರ್ ಇದು. ಈ ಒಂದು ಪ್ರಕರಣ ತ್ರಿವಳಿ ಕೊಲೆ ಹಿಂದೆ ಹಂತಕಿಯ ಘನಘೋರ ಕಥೆ ಇತ್ತು. ಆ ಕಥೆ ಏನು? ಪ್ರತಿಯೊಂದನ್ನು ಕೂಡ ಇದೀಗ ಆಕೆನೇ ಬಿಚ್ಚಿಟ್ಟಿದ್ದಾಳೆ. ಬೆಂಗಳೂರಿನಲ್ಲಿ ತ್ರಿವಳಿ ಮರ್ಡರ್ ಪ್ರಕರಣ. ತ್ರಿವಳಿ ಕೊಲೆ ಹಿಂದಿತ್ತು ಹಂತಕಿ ಘನಘೋರ ಕಥೆ. ಮೊದಲು ತಾಯಿ ಕೊಲೆ, ತದನಂತರ ಸಂಜೆ ಅಪ್ಪ ತಂಗಿಗೆ ಬಲಿಯನ್ನ ಬೀಸಿದ್ರು. ಹೆತ್ತವರನ್ನ ಕೊಂದು ಊರು ಬಿಟ್ಟವಳು ಇದೀಗ ಲಾಕ್ ಆಗಿದ್ದಾಳೆ. ಖಾಕಿ ಬಂಧಿಸಿದೆ ಆಕೆಯನ್ನ. ಬೆಚ್ಚಿ ಬೀಳಿಸುವಂತಿದೆ ಈ ಒಂದು ಹತ್ಯೆ ಪ್ರಕರಣ. ಬೆಂಗಳೂರಿನಲ್ಲಿ ತ್ರಿವಳಿ ಮರ್ಡರ್ ಪ್ರಕರಣ ಆಗಿದ್ದಂಥದ್ದು. ತ್ರಿವಳಿ ಕೊಲೆ ಹಿಂದಿತ್ತು ಹಂತಕಿಯ ಘನಘೋರ ಕತೆ. ಇದೀಗ ಪ್ರತಿಯೊಂದನ್ನು ಕೂಡ ಬಿಚ್ಚಿಟ್ಟಿದ್ದಾಳೆ. ಹೇಗೆ ಪ್ಲಾನ್ ಮಾಡಿದ್ಲು, ಹೇಗೆ ಕೊಲೆ ಮಾಡಿದ್ಲು, ಪ್ರತಿಯೊಂದನ್ನು ಕೂಡ ಬಿಚ್ಚಿಟ್ಟಿರುವಂಥದ್ದು. ಮೊದಲಿಗೆ ಅವರ ತಾಯಿಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಬೆಳಗ್ಗೆ ಅವರ ತಾಯಿಗೆ ಕೊಲೆಯನ್ನ ಮಾಡಿದ್ರೆ, ತದನಂತರ ತಂದೆ ಹಾಗೂ ತಂಗಿಯನ್ನ ಕೊಲೆ ಮಾಡಿದಂಥದ್ದು. ಒಂದು ಕೊಲೆಗೆ ಪ್ಲಾನ್ ಮಾಡಿದ್ರು, ಆದ್ರೆ ಆಗಿದ್ದು 3 ಮರ್ಡರ್. ತಾಯಿಯನ್ನ ಮಾತ್ರ ಕೊಲೆ ಮಾಡೋ ಪ್ಲಾನ್ ಅನ್ನ ಮಾಡಿದಂಥದ್ದು ಕಿರಾತಕಿ. ಕೊಲೆ ಬಳಿಕ ಮೃತದೇಹವನ್ನ ರಾತ್ರೋರಾತ್ರಿ ಶಿಫ್ಟ್ ಮಾಡೋ ಪ್ಲಾನ್ ಅನ್ನ ಕೂಡ ಮಾಡಿದ್ರು. ಸೋಮವಾರ ರಾತ್ರಿಯೇ ಮುತ್ತುಲಕ್ಷ್ಮಿ ಬಾಡಿ ಶಿಫ್ಟ್ಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಮಧ್ಯಾಹ್ನ ಕೊಲೆ ಆಗಿತ್ತು. 4-5 ಗಂಟೆ ಬಾಡಿ ಶಿಫ್ಟ್ಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ರಾತ್ರಿ 12 ಗಂಟೆ ಬಳಿಕ ಹೋಗೋದಕ್ಕೆ ಹಂತಕಿ ಪ್ಲಾನ್ ಅನ್ನ ಮಾಡಿದ್ದಂಥದ್ದು. ಆದ್ರೆ 8:30ಕ್ಕೆ ಶ್ವೇತಾ, ತಂದೆ ತಂಗಿ ಶ್ವೇತಾ ಇಬ್ರು ಕೂಡ ಮನೆಗೆ ಬಂದಿದ್ದಾರೆ. ಹೀಗಾಗಿ ಪ್ಲಾನ್ ಫೇಲ್ ಆಗಿದೆ. ಅನಿವಾರ್ಯವಾಗಿ ಮತ್ತಿಬ್ಬರನ್ನ ಕೊಲೆ ಮಾಡಿದಂಥದ್ದು. ಇಬ್ರನ್ನ, ತಂದೆ ಹಾಗೂ ತಂಗಿಯನ್ನ ಕೊಲೆ ಮಾಡುವಂತ ಇರ್ಲಿಲ್ಲ, ಆದ್ರೆ ಇಬ್ರು ನೋಡಿದ್ರು ಅನ್ನುವ ನಿಟ್ಟಿನಲ್ಲಿ ಅವರಿಬ್ರನ್ನೂ ಕೂಡ ಕೊಲೆ ಮಾಡಿದಂಥದ್ದು. ಮೊದಲಿಗೆ ಬೆಳಗ್ಗೆನೆ ಅವರ ತಾಯಿಯನ್ನ ಕೊಲೆ ಮಾಡಿದ್ದಾರೆ. ತಾಯಿಯನ್ನ ಕೊಲೆ ಮಾಡಿ 3-4 ಗಂಟೆ ಅದರಿಂದ ಹೇಗೆ ಬಚಾವ್ ಮಾಡೋದು, ಹಾಗೆ ಹೇಗೆ ನಾವು ಬಾಡಿಯನ್ನ ಶಿಫ್ಟ್ ಮಾಡೋದು ಅನ್ನುವ ಕುರಿತಾಗಿ ಲೆಕ್ಕಾಚಾರಗಳನ್ನ ಹಾಕ್ತಾ ಕೂಳ್ತಿದ್ರು. ಎಲ್ಲಿಗೆ ಬಾಡಿ ಶಿಫ್ಟಿಂಗಿಗೆ ಪ್ಲಾನ್ ಇತ್ತು ಗೊತ್ತಾ? ಕೆಆರ್ಪುರಂ ಅಷ್ಟೇ ಅಲ್ಲ, ಮತ್ತೊಂದ್ ಕಡೆನೂ ಇತ್ತಂತೆ ಫ್ಲಾಟ್. ಸಿಂಗಲ್ BHK ಫ್ಲಾಟ್ಗೆ ತಿಂಗಳಿಗೆ 15,000 ಬಾಡಿಗೆಯನ್ನ ಈ ಕೆತನ್ ಕಟ್ಟುತ್ತಾ ಇದ್ದ. ಕೆಆರ್ಪುರದಲ್ಲಿ ಲೀಸ್ಗೆ ಇದ್ರು, ಬಾಡಿಗೆ ಮಾತ್ರ ಕಟ್ಟುತ್ತಲೇ ಇದ್ದ. ಈ ಫ್ಲಾಟ್ಗೆ ಮೃತದೇಹವನ್ನ ತಗೊಂಡು ಹೋಗೋದಕ್ಕೆ ಪ್ಲಾನ್ ಕೂಡ ನಡೆದಿತ್ತು. HALನ ಗುರುರಾಜ್ ಲೇಔಟ್ ನಲ್ಲಿತ್ತು ಬಾಡಿಗೆ ಫ್ಲಾಟ್. ಪ್ಲಾನ್ ಫೇಲ್ ಆದ್ರೂ ಕೊಲೆ ಬಳಿಕ ಇದೇ ಫ್ಲಾಟ್ಗೆ ಬಂದಿದ್ದಂತ ಆರೋಪಿಗಳು. ಕೊಲೆ ಬಳಿಕ ಫ್ಲಾಟ್ ಬರೋ CCTV ದೃಶ್ಯಗಳು ಕೂಡ ಲಭ್ಯ ಆಗಿದೆ. ಏನೂ ಆಗೇ ಇಲ್ಲ ಅನ್ನೋ ರೀತಿನಲ್ಲಿ ಬಂದಿರುವಂಥದ್ದು. ಕೆಆರ್ಪುರ ಅಷ್ಟೇ ಅಲ್ಲ, ಮತ್ತೊಂದು ಕಡೆಯೂ ಕೂಡ ಇವರಿಬ್ಬರ ಹೆಸರಿನಲ್ಲಿ ಫ್ಲಾಟ್ ಕೂಡ ಇತ್ತು. ತಿಂಗಳಿಗೆ 15,000 ಬಾಡಿಗೆಯನ್ನ ಆ ಕೆತನ್ ಕಟ್ತಾ ಇದ್ದ. ಸಿಂಗಲ್ BHK ಫ್ಲಾಟ್ ಅದು. ಕೆಆರ್ಪುರದಲ್ಲಿ ಲೀಸ್ಗಿದ್ರು ಇಬ್ರು ಕೂಡ, ಬಾಡಿಗೆ ಮಾತ್ರ ಕಟ್ಟುತ್ತಲೇ ಇದ್ರು. ಮೃತದೇಹವನ್ನ ತಗೊಂಡು ಹೋಗೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಇಬ್ರು ಕೂಡ. ದೃಶ್ಯ ಅಂದ್ರೆ CCTV ದೃಶ್ಯಾವಳಿಗಳು ಲಭ್ಯ ಆಗಿರುವಂತದ್ದು. ಏನೋ ತರಕಾರಿ ತರೋದಕ್ಕೆ ಹೋಗ್ತಾ ಇರೋದಲ್ಲ ಅವರು. ಅಷ್ಟು ರಾಜಾರೋಷವಾಗಿ ತರಕಾರಿ ತರ ಕಟ್ಟು ಮಾಡಿ ಚುಚ್ಚಿ ಹೆತ್ತ ತಂದೆ ತಾಯಿ ಸಹೋದರಿಯನ್ನ ಕೊಲೆ ಮಾಡಿ ಅಷ್ಟರಾಮಾಗಿ ಹೋಗ್ತಾ ಇರುವಂತದ್ದು. ನೋಡಿ ಎಂತೆಂತ ಜನ ಇರ್ತಾರೆ. ಅದಾದ ಬಳಿಕ ಇದೀಗ ಪ್ರತಿಯೊಂದನ್ನು ಕೂಡ ಆಕೆನೇ ಒಪ್ಕೊಂಡಿರುವಂತದ್ದು. ಆಕೆಗೆ ಫ್ರೀಡಮ್ ಕೊಡ್ತಾ ಇರ್ಲಿಲ್ವಂತ ಅವ್ರ ಮನೆಯಲ್ಲಿ. ಅಂದ್ರೆ ಹೆಂಗ್ ಬೇಕೋ ಹಂಗ ಇರೋದಕ್ಕೆ ಫ್ರೀಡಮ್ ಕೊಡ್ತಾ ಇಲ್ಲ, ನನ್ನ ನಿರ್ಬಂಧ ಮಾಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದಂಥದ್ದು. ತಂದೆ ಹಾಗೂ ಸಹೋದರಿಯನ್ನ ಕೊಲ್ಲುವಂತ ಪ್ಲಾನ್ ಇರ್ಲಿಲ್ಲ ಅವ್ರದ್ದು. ಕೇವಲ ತಾಯಿಯನ್ನ ಅಷ್ಟೇ ಕೊಂದು ಹೋಗುವಂತ ಪ್ಲಾನ್ ಇತ್ತು. ಆದ್ರೆ ತಾಯಿಯನ್ನ ಕೊಂದು ಚುಚ್ಚಿ ಕೊಲೆ ಮಾಡಿ ತದನಂತರ 4 ಗಂಟೆ ಅದೇ ಮನೆಯಲ್ಲಿ ಕುತ್ಕೊಂಡು ಪ್ಲಾನ್ ಅನ್ನ ಮಾಡಿದ್ದಾರೆ. ಬಾಡಿಯನ್ನ ಎಲ್ಲಿ ಶಿಫ್ಟ್ ಮಾಡಬೇಕು ಅಂತ. ಅವ್ರ ಹೆಸರಲ್ಲಿ 2 ಫ್ಲಾಟ್ ಕೂಡ ಇತ್ತು. ಅಂದ್ರೆ ಫ್ಲಾಟಿಗೆ 15,000 ತಿಂಗಳಿಗೆ ಬಾಡಿಗೆಯನ್ನ ಕೂಡ ಕಟ್ಟುತ್ತಾ ಇದ್ರು. ಆ ಫ್ಲಾಟಿಗೆ ಬಾಡಿಯನ್ನ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರು. ಬಾತ್ರೂಮ್ ನಲ್ಲಿ ಅವರ ತಾಯಿಯನ್ನ ಕೊಚ್ಚಿ ಆ ರಕ್ತವನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ಲು. ಆ ಸಂದರ್ಭದಲ್ಲಿ ಸಹೋದರಿ ಎಂಟ್ರಿ ಕೊಡ್ತಾರೆ ಮನೆಗೆ. ನೋಡ್ಬಿಟ್ರಲ್ಲ ಅನ್ನೋ ನಿಟ್ಟಿನಲ್ಲಿ ಆಕೆಯ ಬಾಯನ್ನ ಕೂಡ ಈಕೆ ಮುಚ್ಕೊಂತಾಳೆ. ಸಹೋದರಿಯ ಬಾಯನ್ನ ಕಿರಿಚಾಡೋದಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ಅವಾಗ ಬೇರೆ ಆಪ್ಷನ್ಸ್ ಇಲ್ದಲೆ ಸಹೋದರಿಯನ್ನ ಕೂಡ ಕೊಂದಿರುವಂಥದ್ದು. ತದನಂತರ ಪಾರ್ಕಿಂಗ್ ಏರಿಯಾದಲ್ಲಿ ಅವರ ತಂದೆ ಇರ್ತಾರೆ. ಅವರ ತಂದೆಯನ್ನ ಕೂಡ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಲಾಗಿದೆ. ಇದೇ ಫ್ಲಾಟ್ಗೆ ಹೋದಂತಹ ಪೊಲೀಸರಿಗೆ ಮತ್ತೊಂದು ಶಾಕ್ ಆದಿತ್ತು. ಕೆತನ್ ಬಾಡಿಗೆ ಕಟ್ಟುತ್ತಿದ್ದಂತಹ ಫ್ಲಾಟ್ ನಲ್ಲಿ ಪೊಲೀಸರಿಗೆ ಹಲವು ವಸ್ತುಗಳು ಸಿಕ್ಕಿತ್ತು. ಈ ವಸ್ತುಗಳನ್ನ ನೋಡಿ ಒಂದು ಕ್ಷಣ ಪೊಲೀಸರೇ ಶಾಕ್ ಆಗಿದ್ದಾರೆ. ಖಾಕಿ ಪರಿಶೀಲನೆ ಸಂದರ್ಭದಲ್ಲಿ ಡ್ರಿಲ್ಲಿಂಗ್ ಮಿಷನ್,
ಸುತ್ತಿಗೆ ಒಂದು ಡ್ರಮ್ ಪತ್ತೆಯಾಗಿತ್ತು. ಡ್ರಿಲ್ಲಿಂಗ್ ಮಿಷಿನ್ ಹಾಗೂ ಡ್ರಮ್ ಯಾಕೆ ತಂದಿದ್ರು ಅಂತ ಅನುಮಾನ ಕೂಡ ವ್ಯಕ್ತವಾಗಿದೆ. ಕೊಲೆ ಬಳಿಕ ಇದೇ ಫ್ಲಾಟ್ಗೆ ಸೂಟ್ ಕೇಸ್ನಲ್ಲಿ ಶವ ತರೋ ಪ್ಲಾನ್ ಆಗಿತ್ತಾ? ಬಳಿಕ ಇಲ್ಲಿಂದ ಡ್ರಮ್ ಮೂಲಕ ಏನಾದ್ರೂ ಶವ ಸಾಗಿಸುವಂತ ಪ್ಲಾನ್ ಏನಾದ್ರೂ ಇತ್ತ? ಡ್ರಿಲ್ಲಿಂಗ್ ಮೆಷಿನ್ ಸುತ್ತಿಗೆ ಡ್ರಮ್ ಯಾಕಿತ್ತು ಅಂತ ಶ್ವೇತಾನ ತೀವ್ರವಾದಂತಹ ವಿಚಾರಣೆಯನ್ನ ಮಾಡಲಾಗಿದೆ. ಪೊಲೀಸರಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಇದೆಲ್ಲಾ ವಸ್ತುಗಳು ಕೂಡ ಕಣ್ಣು ಮುಂದೆ ಬಂದಿರುವಂತದ್ದು. ಡ್ರಿಲ್ಲಿಂಗ್ ಮಿಷಿನ್ ಸಿಕ್ಕಿದೆ, ಸುತ್ತಿಗೆ ಸಿಕ್ಕಿದೆ, ಡ್ರಮ್ ಕೂಡ ಸಿಕ್ಕಿದೆ. ಹಾಗಾಗಿ ಹಲವು ಪ್ರಶ್ನೆಗಳು ಪೊಲೀಸರ ತಲೆಯಲ್ಲಿ ಉದ್ಭವ ಆಗಿದೆ. ಮತ್ತೊಂದು ಕಡೆನಲ್ಲಿ ಪರಾರಿ ಆಗಿದ್ದಾನೆ ಕೆತನ್. ಆಕೆಗಾಗಿ ಖಾಕಿ ತೀವ್ರವಾದಂತಹ ಶೋಧ ಕಾರ್ಯವನ್ನ ಕೂಡ ಮುಂದುವರಿಸ್ತಾ ಇದೆ. ಏನಾಗಿತ್ತು ಏನು ಅಂತ ಈಗ ಆಲ್ರೆಡಿ ಆಕೆ ಒಪ್ಕೊಂಡಿರುವಂತಹ ಕೆಲವೊಂದಷ್ಟು ಸತ್ಯಾಸತ್ಯತೆಗಳನ್ನ ಆಕೆನೇ ಒಪ್ಕೊಂಡಿದ್ದಾಳೆ. ಮನೆಯಲ್ಲಿ ಫ್ರೀಡಮ್ ಕೊಡ್ತಾ ಇರಲಿಲ್ಲ, ಜೊತೆಯಲ್ಲಿ ಇವರಿಬ್ರು ಕೂಡ ಲಿವಿನ್ ನಲ್ಲಿ ಇದ್ದಿದ್ದಂಥದ್ದು. ಲಿವಿನ್ ನಲ್ಲಿ ಇದ್ದಿದ್ರಿಂದ ಅದೇ ಫ್ಲಾಟ್ ನಲ್ಲಿ ಇದ್ರು, ಅದು ತಂದೆ ಕೂಡ ಇಷ್ಟ ಇರಲಿಲ್ಲ, ಇರಬೇಡ ಅಂತ ಹೇಳಿದ್ರು, ಆದ್ರೂ ಕೂಡ ಲಿವಿನ್ ನಲ್ಲಿ ಇದ್ದಿದ್ದಂಥದ್ದು. ಸ್ವಲ್ಪ ದಿನಗಳ ಕಾಲ ಮನೆಗೆ ವಾಪಸ್ ಕರ್ಕೊಂಡ್ ಬಂದಿರ್ತಾರೆ. ವಾಪಸ್ ಕರ್ಕೊಂಡ್ ಬಂದಿದ್ದ ಬಳಿಕ ಮತ್ತೆ ಈಕೆ ಹೋಗಿರ್ತಾಳೆ ಅವನ ಜೊತೆ. ಫ್ರೀಡಮ್ ಕೊಡ್ತಾ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೊಲೆ ಮಾಡಿದ್ದಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಆರಾಮಾಗಿ, ಎಷ್ಟು ಕ್ಯಾಶುಯಲ್ ಆಗಿ ಇಬ್ರು ಕೂಡ ಹೋಗ್ತಾ ಇದ್ದಾರೆ ಅಂತ. ತರಕಾರಿ ತರೋದಕ್ಕೆ ಹೋಗ್ತಾ ಇಲ್ಲ ಸ್ವಾಮಿ ಅವರಿಬ್ರುನ. ತರಕಾರಿ ತರ ಅವ್ರ ಅಪ್ಪ ಅವರಮ್ಮ ಹಾಗೆ ತಂಗಿಯನ್ನ ಕೊಚ್ಚಿ ಕೊಲೆ ಮಾಡಿ ಅಷ್ಟರಾಮಾಗಿ ಕೆಳಗಡೆ ಹಿಡಿದು ಹೋಗ್ತಾ ಇದ್ದಿದ್ದಂಥದ್ದು. ಆಕೆಗೆ ಮನುಷ್ಯತ್ವ ಅನ್ನೋದಿರ್ಲಿ, ಏನೂ ಕೂಡ ಪ್ರಾಣಿಯಂತೆ ಬಿಹೇವ್ ಮಾಡಿರುವಂಥದ್ದು ಆಕೆ. ಹೆತ್ತ ತಂದೆ ತಾಯಿ ಸಹೋದರಿಯನ್ನ ಕೊಲ್ಲೋದಕ್ಕೆ ಹೇಗಾದ್ರೂ ಮನ್ಸು ಬಂತು. ಮೊದಲಿಗೆ ತಾಯಿಯನ್ನ ಕೊಂದಿದ್ದಾಳೆ. ಆಕೆ ತಾಯಿ ಈಕೆಯನ್ನ ಇಷ್ಟುದ್ದ ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೇಕು, ಯಾವುದೆಲ್ಲ ನೋವನ್ನ ಅನುಭವಿಸಿರ್ಬೇಕು. ಈಕೆ ಕೂಡ ಒಂದು ಹೆಣ್ಣು, ಎಲ್ಲವೂ ಗೊತ್ತಿದ್ರು ಕೂಡ ಅಷ್ಟು ಭೀಕರವಾದಂತಹ ಕೊಲೆ ಮಾಡಿದ್ದಂಥದ್ದು. ಕೊನೆಗೆ ಏನೂ ಆಗಿಲ್ದಲೇ ಇರೋ ತರ ಹೋಗಿದ್ದಾಳೆ. ಅವರ ಅಪ್ಪ ಹಾಗೂ ತಂಗಿಯನ್ನ ಕೊಲೆ ಮಾಡುವಂತ ಯಾವುದೇ ಉದ್ದೇಶ ಇವ್ರಿಗಿಲ್ದಲೇ ಇರಬಹುದು, ಆದ್ರೆ ನೋಡುದ್ರಲ್ಲೋ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅವರಿಬ್ರು ಕೂಡ ಕೊಲೆ ಮಾಡಿದಂಥದ್ದು. ಈ ಕಡೆ ದೃಶ್ಯದಲ್ಲಿ CCTV ಕ್ಯಾಮೆರಾ ದೃಶ್ಯ ಅದು, ಅದ್ರಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಒಂದು ಸೂಟ್ ಕೇಸ್ ಅನ್ನ ಕೂಡ ಅವರು ಇಟ್ಕೊಂಡು ಬರ್ತಿದ್ದಾರೆ. ಅಂದ್ರೆ ಒಂದು ಡ್ರಮ್ ಕೂಡ ಸಿಕ್ಕಿದೆ, ಸೂಟ್ ಕೇಸ್ ಸಿಕ್ಕಿದೆ, ಸುತ್ತಿಗೆ ಕೂಡ ಸಿಕ್ಕಿದೆ. ಆ ಮೂರು ವಸ್ತುಗಳನ್ನ ಪೊಲೀಸರು ಪರಿಶೀಲನೆ ಸಂದರ್ಭದಲ್ಲಿ ನೋಡಿರುವಂಥದ್ದು. ಈ ವಸ್ತುಗಳನ್ನ ಇವ್ರು ಯಾಕೆ ಇಲ್ಲಿಗೆ ತಂದ್ರು, ಇವ್ರ ಉದ್ದೇಶ ಏನಿತ್ತು, ಬಾಡಿಯನ್ನ ಡ್ರಮ್ ನಲ್ಲಿ ಹಾಕೊಂಡು ಶಿಫ್ಟ್ ಮಾಡುವಂತ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರ ಅಥವಾ ಬೇರೆ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರ? ಪ್ರತಿಯೊಂದನ್ನು ಕೂಡ ಇದೀಗ ತನಿಖೆ ಮಾಡ್ತಾ ಇರುವಂತದ್ದು. ಕೆತನ್ ಒಂದ್ ಕಡೆನಲ್ಲಿ ತಪ್ಪಿಸ್ಕೊಂಡಿದ್ದಾನೆ. ಆತನಿಗಾಗಿ ಪೊಲೀಸರು ಈಗ ಆಲ್ರೆಡಿ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಈಕೆ ಸಿಕ್ಕಿಬಿದ್ದಿದ್ದಾಳೆ. ಸಿಕ್ಕಿಬಿದ್ದಿರುವಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಕೆಲವೊಂದಷ್ಟು ತಪ್ಪುಗಳನ್ನ ಕೂಡ ಒಪ್ಕೊಂಡಿರುವಂಥದ್ದು. ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಮನೆಯಲ್ಲಿ ನನ್ಗೆ ಯಾವುದಕ್ಕೂ ಅವಕಾಶ ಕೊಡ್ತಾ ಇರಲಿಲ್ಲ, ನನ್ನನ್ನು ಹಾಯಾಗಿರೋದಕ್ಕೆ ಬಿಟ್ಟಿರಲಿಲ್ಲ, ನನ್ನ ಮೇಲೆ ನಿರ್ಬಂಧವನ್ನ ಹಾಕ್ತಾ ಇದ್ರು, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಇವ್ರ ಜೊತೆ ಇರಬೇಡ, ಈ ರೀತಿಯಾಗೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ನನಗೆ ಫ್ರೀಡಮ್ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಕೊಲೆ ಮಾಡಿದೆ ಅಂತ ತುಂಬಾ ಆರಾಮಾಗಿ ಆ ಸನ್ನಿವೇಶವನ್ನ ಅಥವಾ ಈಕೆ ಕೊಲೆ ಮಾಡಿರೋದನ್ನ ಒಪ್ಕೊಂಡಿರೋ ಅಂಥದ್ದು. ಖಾಕಿ ಪರಿಶೀಲನೆ ಸಂದರ್ಭದಲ್ಲಿ ಹಲವು ವಿಚಾರಗಳು ಕೂಡ ಬೆಳಕಿಗೆ ಬಂದಿದೆ. ಆಕೆ ಕೂಡ ಒಪ್ಕೊಂಡಿರೋ ಪ್ರಕಾರ ಇಷ್ಟು ಸದ್ಯಕ್ಕಾಗಿರುವಂಥದ್ದು. ನೋಡಿ ಎಂತೆಂಥ ಮಕ್ಕಳಿರ್ತಾರೆ, ಮಕ್ಕಳಿಗಾಗಿ ಎಷ್ಟೋ ಜನ ದೇವರ ಮೊರೆ ಹೋಗ್ತಾರೆ. ನನಗೆ ಮಕ್ಕಳು ಕೊಡಪ್ಪ, ಮಕ್ಕಳಿಲ್ಲ, ನನಗೆ ಮಕ್ಕಳು ಭಾಗ್ಯ ಇಲ್ಲ ಅನ್ನೋ ನಿಟ್ಟಿನಲ್ಲಿ ದೇವರ ಮೊರೆ ಹೋಗಿರೋರು ಎಷ್ಟೋ ಜನ ಇದ್ದಾರೆ. ಆದರೆ ಇಂಥ ಮಕ್ಕಳು ಇದ್ರೆಷ್ಟು ಬಿಟ್ರೆಷ್ಟು, ಎಷ್ಟೇ ಕಷ್ಟಪಟ್ಟು ಬೆಳೆಸಿ ಅವ್ರನ್ನೊಂದು ಉನ್ನತ ಸ್ಥಾನಕ್ಕೆ ಕಳಿಸೋಣ ಅಂತ ವಿದ್ಯಾಭ್ಯಾಸ ಪ್ರತಿಯೊಂದನ್ನು ಕೂಡ ಕೊಡಿಸ್ತಾರೆ. ಅವ್ರಿಗೆ ಕಷ್ಟ ಇದ್ರು ಅದೆಲ್ಲವನ್ನ ಮರೆತು ಅವ್ರಿಗೆ ಊಟ ಮಾಡಿದ್ರ ಬಿಟ್ರೋ ಗೊತ್ತಿಲ್ಲ, ಮಕ್ಳಿಗೆ ಊಟ ಮಾಡಿಸಿರ್ತಾರೆ. ಟೈಮ್ಗೆ ಇಂತಿಂಥದ್ದು ಅವ್ರು ಕೇಳಿದ್ದೆಲ್ಲವನ್ನ ಕೊಡಿಸ್ತಾರೆ. ಎಲ್ಲವನ್ನ ಕೊಡಿಸಿ ಅಷ್ಟುದ್ದ ಬೆಳೆಸಿ ಲೈಫ್ ಲೀಡ್ ಮಾಡಿ ಅಂತ ಬಿಟ್ರೆ ಈ ರೀತಿಯಾದಂಥ ಪಜೀತಿಗೆ ಬಂದು ಬೀಳೋ ಅಂಥದ್ದು. ಪ್ರಿಯಕರ ಮನುವನ್ನೇ ಸಿಕ್ಕಿರೋನಷ್ಟೇ ಅವನಿಗೋಸ್ಕರ ಹೆತ್ತ ಅಪ್ಪ ಅಮ್ಮ ಒಡೆ ಹುಟ್ಟಿದಂಥ ಸಹೋದರಿಯನ್ನ ಕೊಲ್ಲೋದಕ್ಕೆ ಈಕೆ ಮುಂದಾಗ್ತಾಳೆ, ಕೊಂದಿದ್ದಾಳೆ ಅಂತ ಅಂದ್ರೆ ಈಕೆದು ಎಂಥ ವಿಕೃತ ಮನ್ಸಿರ್ಬೇಕು. ನಮ್ಮ ಸಮಾಜ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ನೋಡಿ. ಯಾರು ನಂಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹೆತ್ತ ಮಕ್ಳೇ ಹೆಂಗ್ ಮಾಡಿದ್ರೆ ಅಕ್ಕಪಕ್ಕದಲ್ಲಿರುವಂತ ಮನೆಯವ್ರನ್ನ ಹೇಗ್ ಸ್ವಾಮಿ ನಂಬ್ತಾರೆ? ಯಾರು ಕೂಡ ನಂಬೋದಿಕ್ಕಾಗಲ್ಲ, ಯಾರು ನಂಬೋದಿಕ್ಕಾಗಲ್ಲ. ಒಡ ಹುಟ್ಟೋರು, ಮನೆಯಲ್ಲಿದ್ದವರು, ಸಾಕಿ ಬೆಳೆಸ್ತೋರು, ನಮ್ಮವರು ಅನ್ಕೊಂಡವ್ರು ಅವರೇ ರೀತಿಯಾದಂತ ದ್ರೋಹವನ್ನ ಮಾಡಿ ಅವರೇ ರೀತಿಯಾದಂತ ಕೊಲೆಗಳನ್ನ ಮಾಡಿದ್ರೆ ಬೇರೆ ಯಾರಂತಾನೆ ನಂಬೋದಕ್ಕೆ ಸಾಧ್ಯ? ಯಾರ ಮೇಲೂ ನಂಬಿಕೆಯನ್ನ ಇಟ್ಕೊಳ್ಳದಲೇ ಇರುವಂತಹ ಪರಿಸ್ಥಿತಿ ಇವಾಗ ಉಲ್ಬಣ ಆಗ್ತಾ ಇರುವಂಥದ್ದು. ಯಾರ ಮೇಲೂ ನಂಬಿಕೆ ಇಡೋದಕ್ಕಾಗೋದಿಲ್ಲ. ಇಂಥ ವಿಚಾರಗಳು ಬೆಳಕಿಗೆ ಬಂದಂತ 3-4 ದಿನದಿಂದ ಇದೇ ರೀತಿಯಾದಂತಹ ಕೊಲೆಗಳು, ಮರ್ಡರ್ಗಳು ಬೆಳಕಿಗೆ ಬರ್ತಾ ಇರುವಂಥದ್ದು.
ಎಸ್, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಜಯ್ ಗೌಡ ಸಂಪರ್ಕದಲ್ಲಿದ್ದಾರೆ. ಎಸ್ ಅಜಯ್ ಗೌಡ, ಇವಾಗ ಈ ತ್ರಿವಳಿ ಮರ್ಡರ್ ಕೇಸ್ ಅನ್ನೋದೇನಿತ್ತು, ಈ ಮರ್ಡರ್ ಕೇಸ್ಗೆ ಆಕೆನೇ ಕೂಡ ಒಪ್ಕೊಂಡಿದ್ದಾಳೆ, ನನಗೆ ಫ್ರೀಡಮ್ ಕೊಡ್ತಾ ಇರಲಿಲ್ಲ ಮನೆಯಲ್ಲಿ, ಹಾಗಾಗಿ ನಾನು ಕೊಲೆ ಮಾಡಿದ್ದೀನಿ ಅಂತ. ಇದೀಗ ಇನ್ನೊಬ್ಬ ಕೆತನ್ ಏನಿದ್ದ, ಪ್ರಿಯಕರ ಏನಿದ್ದ, ಆತನಿಗಾಗಿ ಆಕಿ ತಲಾಶನ ಕೂಡ ಮಾಡ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಖಂಡಿತ ಸುಗನಿ, ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕೇರ್ಪುರ್ನಲ್ಲಿ ನಡೆದಂತ ಭೀಕರ ತ್ರಿವಳಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ಆರೋಪಿತೆ ಆಗಿರುವಂತಹ ಶ್ವೇತಾಳನ್ನ ಮತ್ತಷ್ಟು ತನಿಖೆ ಮಾಡುವಂತ ಕೆಲಸವನ್ನ ಒಂದ್ ಕಡೆ ಕೇರ್ಪುರಂ ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಆಕೆ ಕೊಡ್ತಾ ಇರುವಂತ ಕೆಲವೊಂದಷ್ಟು ಹೇಳಿಕೆಗಳು, ಸ್ಟೇಟ್ಮೆಂಟ್ ಅನ್ನ ಕೇಳಿದಂತ ಪೊಲೀಸರು ಕೂಡ ಸಾಕಷ್ಟು ಶಾಕ್ಗೆ ಒಳಗಾಗಿದ್ದಾರೆ. ಯಾಕಂದ್ರೆ ಕೊಲೆ ಮಾಡುವಂತ ಉದ್ದೇಶ ಖಂಡಿತ ಇತ್ತು, ಜೊತೆಗೆ ಅದನ್ನ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಕೊಲೆ ಮಾಡಿ ಆದ ಮೇಲೆ ಯಾವ ರೀತಿಯಾಗಿ ಬಾಡಿನ ಬೇರೆ ಕಡೆ ಡಿಸ್ಪ್ಯಾಚ್ ಅನ್ನ ಮಾಡಬೇಕು, ಯಾವ ರೀತಿಯಾಗಿ ಈ ಒಂದು ಮೃತದೇಹವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ಬೇಕು, ಎಲ್ಲ ಇಬ್ರು ಕೂಡ ಆರೋಪಿಗಳು ಕೂತು ಡಿಸ್ಕಸ್ ಅನ್ನ ಮಾಡಿ ಪ್ಲಾನ್ ಅನ್ನ ರೂಪುರೇಷೆಗಳನ್ನ ಹಾಕೊಂಡಿದ್ರು. ಅದೇ ರೀತಿಯಾಗಿ 22ನೇ ತಾರೀಕು ಮಧ್ಯಾಹ್ನ ಒಂದು 12 ಗಂಟೆಗೆ ಒಂದು ಜಗಳ ಆಗುತ್ತೆ ತಾಯಿ ಜೊತೆ. ತಾಯಿ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ದುಡ್ಡಿನ ವಿಚಾರ ಆಗಿರ್ಬೋದು, ಯಾಕಂದ್ರೆ 30 ಲಕ್ಷ ಹಣವನ್ನ ಬ್ಯಾಂಕಿಂದ ತೆಗೆದುಕೊಂಡಿದ್ದಂತ ಸಾಲದ ವಿಚಾರ ಆಗಿರ್ಬೋದು, ಜೊತೆಗೆ ಆ ಕೆನೆ ಜೊತೆ ಇರುವಂತ ಲಿವಿಂಗ್ ರಿಲೇಶನ್ಶಿಪ್ ಆಗಿರ್ಬೋದು, ಈ ಎರಡು ವಿಚಾರಗಳ ಬಗ್ಗೆ ತಾಯಿ ಹಾಗೂ ಮಗಳ ನಡುವೆ ಜಗಳ ಆಗಿರುತ್ತೆ. ಅದಾದ ನಂತರವಾಗಿ ತಾಯಿನ ಕೊಂದಿರ್ತಾರೆ. ಆದ್ರೆ ಯಾವಾಗ ಈ ಒಂದು ಬಾಡಿಯನ್ನ ಕಡೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರೋ, ಯಾಕಂದ್ರೆ ಆಲ್ಮೋಸ್ಟ್ ಅದು 3 ಗಂಟೆ 3:30 ಸಮಯ ಆಗಿರೋದ್ರಿಂದ ರಾತ್ರಿ 12 ಗಂಟೆ ಮೇಲೆ ನಾವು ಈ ಬಾಡಿನ ಬೇರೆ ಕಡೆ ಡಿಸ್ಪ್ಯಾಚ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ 8:30 ಸುಮಾರಿಗೆ ಸೋಮಸುಂದರ್ ಅವ್ರ ತಂದೆ ಹಾಗೂ ತಂಗಿ ಕೂಡ ಬರ್ತಾರೆ. ಅಲ್ಲಿ ಆಗಿರುವಂತ ಘಟನೆ ಕಣ್ಣಾರೆ ನೋಡುವಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ಅವ್ರನ್ನ ಕೊಲೆ ಮಾಡಿದೀವಿ ಅಂತ ಹೇಳಿ ನೇರವಾಗಿ ಪೊಲೀಸರ ಸ್ಟೇಟ್ಮೆಂಟ್ ಅಲ್ಲಿ ಆಕೆ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಇಲ್ಲಿ ಜೊತೆಗೆ ಇನ್ನೊಂದು ವಿಚಾರ ಅಂದ್ರೆ ಕೆನತ್ ಏನಿದ್ದಾನೆ, ಆತನಿಗೆ 2 ಫ್ಲಾಟ್ಗಳು ಇರುತ್ತೆ. ಒಂದು ಈಗ ಸದ್ಯ ಕೊಲೆ ಆಗಿರುವಂತ ಕೇರ್ಪುರಂ ಫ್ಲಾಟ್, ಜೊತೆಗೆ HL ನಲ್ಲಿ ಒಂದು ಗುರುರಾಜ ಲೇಔಟ್ ಅಂತ ಏನಿದೆ, ಅಲ್ಲೂ ಕೂಡ ಒಂದು ಫ್ಲಾಟ್ ಅನ್ನು ಹೊಂದಿರ್ತಾನೆ. ಅದಕ್ಕೆ ತಿಂಗಳಿಗೆ 15,000 ರೂಪಾಯಿ ಹಣವನ್ನ ಬಾಡಿಗೆ ರೂಪದಲ್ಲಿ ಕಟ್ತಾ ಇರ್ತಾನೆ. ಆದ್ರೆ ಈಗ ಇರುವಂತ ಕೇರ್ಪುರಂ ಫ್ಲಾಟ್ ಏನಿದೆ, ಕೊಲೆ ನಡೆದಿರುವಂತ ಜಾಗ, ಅದನ್ನ ಲೀಸ್ಗೆ ಪಡ್ಕೊಂಡಿರ್ತಾರೆ. ಇಲ್ಲಿ ನಡೆದಿರುವಂತ ಕೊಲೆಯನ್ನ ಅಲ್ಲಿ ಅದೇ HL ಗೆ ಆ ಫ್ಲಾಟ್ ಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳೋ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಆ ಪ್ಲಾನ್ ಗೆ ಸೂಟ್ ಕೇಸ್ ಕೂಡ ತಂದಿರ್ತಾರೆ. ಬಾಡಿ ಒಳಗಡೆ ಇರುತ್ತೆ, ಅದೇ ಫ್ಲಾಟ್ ನಲ್ಲಿ ಆ ಸೂಟ್ ಕೇಸ್ ತಂದು ಅಲ್ಲಿ ಅದನ್ನ ಬಾಡಿಯನ್ನ ಹಾಕಿ, ಅವ್ರ ತಾಯಿದ್ದು ಬಾಡಿಯನ್ನ ಹಾಕಿ, ಅದಾದ ನಂತರವಾಗಿ ಆ HL ಇರುವಂತ ಮತ್ತೊಂದು ಫ್ಲಾಟ್ ಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. CCTV ಕೂಡ CCTV ಕೂಡ ಪೊಲೀಸರಿಗೆ ಸಿಕ್ಕಿದೆ. ಅದಾದ ನಂತರವಾಗಿ ಮತ್ತಷ್ಟು ತನಿಖೆನ ಮುಂದುವರಿಸಿದಂತ ಪೊಲೀಸರಿಗೆ HL ಅಲ್ಲಿ ಅವರು ಫ್ಲಾಟ್ ಗೆ ಹೋಗ್ತಾರೆ. ಅಲ್ಲಿ ಕೆಲವೊಂದಷ್ಟು ವಸ್ತುಗಳು ಪತ್ತೆ ಆಗುತ್ತೆ. ಯಾಕಂದ್ರೆ ಆ ಒಂದು ಫ್ಲಾಟ್ ನಲ್ಲಿ ಅವ್ರಿಗೆ ಇರುವಂತ ಅವರ ಬಾಡಿಗೆ ಕಟ್ಟಿರುವಂತ ಫ್ಲಾಟ್ ಏನಿದೆ, ಅದರಲ್ಲಿ ಒಂದು ಡ್ರಿಲ್ಲಿಂಗ್ ಮಿಷಿನ್ ಆಗಿರ್ಬೋದು, ಸುತ್ತಿಗೆ ಆಗಿರ್ಬೋದು, ಜೊತೆಗೆ ಹರಿತವಾದಂತ ವಸ್ತುಗಳು ಕೂಡ ಪತ್ತೆ ಆಗುತ್ತೆ. ಈ ರೀತಿಯಾಗಿ ಒಂದು ವಸ್ತುಗಳನ್ನ ಯಾಕೆ ತಂದಿದ್ರು ಅನ್ನೋದನ್ನ ಪ್ರಮುಖ ವಿಚಾರ ಆಗುತ್ತೆ. ಜೊತೆಗೆ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಯಾಕೆ ಇವನ್ನೆಲ್ಲ ತೆಗೆದುಕೊಂಡಿದ್ರು ಅಂತ ಹೇಳಿ ಆಕೆಯನ್ನು ಕ್ವಶನ್ ಮಾಡಿದ ಸಂದರ್ಭದಲ್ಲಿ ಆಕೆ ಯಾವುದೇ ರೀತಿಯಾದಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ. ಗಳಿಗೆ ಅಂದ್ರೆ ಈಗ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ ಮತ್ತೊಂದು ಬಾರಿ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾಳೆ. ಈಗ ಆಕೆನ ಮತ್ತಷ್ಟು ಇಂಟ್ರಾಗೇಷನ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ತಾಯಿನ ಕೊಲೆ ಮಾಡಾದ ನಂತರವಾಗಿ ಆಕೆ ಬಾಡಿನ ತುಂಡಾಗಿ ಕತ್ತರಿಸಿ ಸೂಟ್ ಕೇಸ್ ನಲ್ಲಿ ಹಾಕಿ ಅದನ್ನ ತೆಗೆದುಕೊಂಡೋಗಿ ಮತ್ತೊಂದು ಫ್ಲಾಟ್ ಅಲ್ಲಿ ಹಾಕಿ ಆ ಒಂದು ಡ್ರಮ್ ನಲ್ಲಿ ಕ್ಲೋಸ್ ಮಾಡುವಂತ ಪ್ಲಾನ್ ನಡೆದಿತ್ತ ಅನ್ನುವಂತ ಅನುಮಾನದ ಮೇಲೆ ಪೊಲೀಸರು ಮತ್ತಷ್ಟು ವಿಚಾರಣೆಯನ್ನ ಆಕೆನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ನಾಪತ್ತೆ ಆಗಿರುವಂತ ಮತ್ತೊಬ್ಬ ಆರೋಪಿ ಕೆನತ್ ಏನಿದ್ದಾನೆ, ಪ್ರಿಯಕರ, ಆತನನ್ನು ಕೂಡ ಪತ್ತೆ ಮಾಡ್ಬೇಕಾಗುತ್ತೆ, ಆತನನ್ನು ಕೂಡ ಅರೆಸ್ಟ್ ಮಾಡ್ಬೇಕಾಗುತ್ತೆ. ಹೀಗಾಗಿ ಪೊಲೀಸರು ಆತನ ಪತ್ತೆಗಾಗಿ ಕೂಡ ವಿಶೇಷ ತಂಡಗಳನ್ನ ಮಾಡ್ಕೊಂಡು ಈಗ ಆತನನ್ನ ಹುಡುಕಾಟವನ್ನ ಒಂದ್ ಕಡೆ ಮಾಡ್ತಾ ಇರುವಂತದ್ದು. ಸುಕನ್ಯಾ, ಧನ್ಯವಾದಗಳು ಅಜಯ್ ಹೆಚ್ಚಿನ ಮಾಹಿತಿಗಾಗಿ.